ಇತ್ತೀಚೆಗೆ ಬಹುತೇಕ ಏರಿಯಾಗಳಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಏರಿಯಾಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಬಾರ್ಗಳು ಮಾತ್ರ ತಲೆ ಎತ್ತುತ್ತಿವೆ. ಅದೇ ರೀತಿ ಎಲ್ಲೊಂದು ಕಡೆ ಈಗಾಗಲೇ ಒಂದು ಬಾರ್ ಅನ್ನ ತೆರೆದಿದ್ದಾರೆ. ಈಗ ಮತ್ತೊಂದು ಬಾರ್ ಓಪನ್ ಮಾಡಲು ಸಿದ್ಧತೆ ನಡೆದಿದೆ. ಇದರಿಂದ ಸ್ಥಳೀಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಅಂಗನವಾಡಿ ಸಮೀಪವೇ ಬಾರ್ ಓಪನ್ಗೆ ಸಿದ್ಧತೆ. ಬಾರ್ ಆರಂಭಕ್ಕೂ ಮುನ್ನವೇ ರೊಚ್ಚಿಗೆದ್ದ ನಿವಾಸಿಗಳು. ಬಾರ್ ಓಪನ್ ಮಾಡದಂತೆ ನಿವಾಸಿಗಳ ಪ್ರತಿಭಟನೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ವಿನಾಯಕ ನಗರ ನಿವಾಸಿಗಳು ಬಾರ್ ಬೇಡ ಅಂತ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವಿನಾಯಕ ನಗರ ಜನವಸತಿ ಪ್ರದೇಶದಲ್ಲಿ ರಾಮಕೃಷ್ಣ ರೆಡ್ಡಿ ಎಂಬುವವರು CL7 ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಎಲ್ಲ ಸಿದ್ಧತೆ ನಡೆಸಿದ್ದಾರೆ. ಬಾರ್ ತೆರೆಯಲು ಉದ್ದೇಶಿಸಿರುವ ಸ್ಥಳದಿಂದ ಕೇವಲ 70 ಮೀಟರ್ ದೂರದಲ್ಲಿ ಅಂಗನವಾಡಿ ಇದೆ. ಅಲ್ಲದೆ ಈಗಾಗಲೇ ಸಮೀಪದಲ್ಲಿಯೇ ಮತ್ತೊಂದು ಬಾರ್ ಓಪನ್ ಮಾಡಲಾಗಿದೆ. ಅಲ್ಲಿಗೆ ಬರುವವರು ಕುಡಿದು ತೂರಾಡಿ ಎಲ್ಲೆಂದರಲ್ಲಿ ಬಿದ್ದಿರುತ್ತಾರೆ. ಸರ್, ಇಲ್ಲಿ ರೋಡ್ ಇರೋದೇ ಚಿಕ್ಕದಾಗಿದೆ. ಇಲ್ಲಿ ಬಾರ್ ಒಂದು ಮಾಡಿದ್ರೆ ನಾವು ಹೆಂಗ್ ಓಡಾಡಬೇಕು ಹೆಣ್ಮಕ್ಳು ಹೇಳಿ. ಈಗ ಆಲ್ರೆಡಿ ಅವರು ಪರ್ಮಿಷನ್ಗೆ ಪಂಚಾಯತಿಗೆ ಹೋಗಿದ್ದಾರೆ. ಅದರಲ್ಲಿ ಅವರು ರೆಸ್ಟೋರೆಂಟ್ ಅಂತ ಹೋಗಿದ್ದಾರೆ. ರೆಸ್ಟೋರೆಂಟ್ಗೆ ಅವರು ಪರ್ಮಿಷನ್ ಕೊಟ್ಟರೆ ಅವ್ರು ಕೊಡೋದು ಬಾರೆ ಮಾಡೋರಿದ್ದು ಬಾರೆ ಮಾಡ್ತಾರೆ. ಇಲ್ಲಿ ಬೇರೆ ಏನು ಮಾಡಲ್ಲ ಅವರು. ಅದಕ್ಕೆ ಪರ್ಮಿಷನ್ನೇ ಬರಬಾರ್ದು. ರೆಸ್ಟೋರೆಂಟ್ಗೆ ಅಂತಲೂ ಪರ್ಮಿಷನ್ ಕೊಡಬಾರ್ದು ಸರ್. ಇಲ್ಲಿ ಕೊಟ್ರೆ ಅಂತೂ ಸರಿ ಇರಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾರೆ. ಹೆಂಗ್ ಹುಡುಗಿ ಚಿಕ್ಕ ಹುಡುಗಿರು ಓಡಾಡ್ತಾರೆ. ಧೈರ್ಯವಾಗಿ ಹೆಂಗ್ ಓಡಾಡ್ಲಿ ನಾವು ಮನೆ ಒಳಗಡೆ? ಅಂಗನವಾಡಿ ಇಲ್ಲೇ ಇದೆ ಸರ್, ಸಂತೆಯಲ್ಲಿ ಅಂಗನವಾಡಿ ಇಲ್ಲೇ ಇದೆ ನೋಡಿ. 60 ಮೀಟರ್ ಅಲ್ಲಿ ಇದೆ ಅಂಗನವಾಡಿ. ಇನ್ನು ವಿನಾಯಕ ನಗರ ವ್ಯಾಪ್ತಿಯಲ್ಲಿ ರಸ್ತೆಗಳು ಕಿರಿದಾಗಿದ್ದು ವಾಹನ ಸವಾರರು ನಿತ್ಯ ಟ್ರಾಫಿಕ್ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಇದರ ನಡುವೆ ಬಾರ್ ತೆರೆದ್ರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಲಿದೆ. ಕುಡುಕರ ಹಾವಳಿಯೂ ಹೆಚ್ಚಾಗಲಿದೆ. ಬೇಕಾದ್ರೆ ಬಾರ್ ಮಾಲೀಕರು ಅವರ ಮನೆ ಅಕ್ಕಪಕ್ಕದಲ್ಲಿ ತೆರೆದು ವ್ಯವಹಾರ ನಡೆಸಲಿ. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಾರ್ ತೆರೆಯಲು ಬಿಡೋದಿಲ್ಲ. ಒಂದು ವೇಳೆ ಬಾರ್ ತೆರೆಯಲು ಮುಂದಾದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್, ಅಂಗನವಾಡಿ ಇದೆ, ದೇವಸ್ಥಾನಗಳಿದೆ, ಸ್ವಲ್ಪ ಪಕ್ಕದಲ್ಲೇ ಇನ್ನೂ ಒಂದಿದೆ ಸರ್. ಇವಾಗ ಅದೊಂದು ಬಾರ್ ಕಡೆಯಿಂದನೇ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಡ್ತಾ ಇಲ್ಲ ಗೊತ್ತಾ. ಕುಡಿದು ಎಷ್ಟು ಜಗಳಗಳು ಮಾಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಪಾಸ್ ಆಗೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ತೊಂದರೆ. ಒಂದು ನೀರು ಟ್ಯಾಂಕರ್ ಬಂತಂದರೆ ಅರ್ಧ ಅವರ್ ರೋಡ್ ಜಾಮ್ ಆಗುತ್ತೆ. ಬೆಳಗ್ಗೆ ಪಾಪ ಸ್ಕೂಲ್ ಮಕ್ಕಳಿಗೆಲ್ಲ ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ. ಅವರೆಲ್ಲ ಜಾಮ್ ಆಗಿಬಿಟ್ರೆ ಇದೆ. ಮತ್ತು ಇಲ್ಲಿ ಬಾರ್ ಮಾಡಿಬಿಟ್ರೆ ಇಲ್ಲಿ ಎಲ್ಲಿದೆ ಪಾರ್ಕಿಂಗ್ ಜಾಗ ಎಲ್ಲಿದೆ ಇಲ್ಲಿ ತೋರಿಸಿ ಅವರಿಗೆ. ಪಾರ್ಕಿಂಗ್ ಬೇಕೇ ಬೇಕಲ್ವಾ. ಅವ್ರು ಕುಡಿದ್ಬಿಟ್ಟು ಅವ್ರ ಒಳಗಡೆ ಬಿದ್ಕೊಬಿಟ್ರೆ ಇಲ್ಲಿ ಪಾರ್ಕಿಂಗ್ಗಳಲ್ಲಿ ಅಲ್ಲಿ ಆರನ್ಗಳು ಹೊಡಿತಾನೆ ಇರ್ತಾರೆ. ಸ್ಕೂಲ್ ಮಕ್ಳಿಗೆ ಟೈಮ್ ಆಗುತ್ತೆ. ಎಷ್ಟೋ ಜನ ಈ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ ಆಲ್ರೆಡಿ ಇವಾಗೆಲ್ಲನೂ. ಒಟ್ನಲ್ಲಿ ಹೆಬ್ಬಗೋಡಿಯಲ್ಲಿ ಬಾರ್ ತೆರೆಯುವ ವಿಚಾರವಾಗಿ ಸ್ಥಳೀಯರು ಪ್ರತಿಭಟನೆ ಎಚ್ಚರಿಕೆ ನೀಡಿದ್ದು ಈಗಾಗಲೇ ನಗರಸಭೆ ಅಧಿಕಾರಿಗಳು ಸ್ಥಳೀಯರ ಮನವಿ ಹಿನ್ನೆಲೆ ಉದ್ದಿಮೆ ಪರವಾನಗಿ ನೀಡದೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.